Hello everyone, ನಮಸ್ಕಾರ ಎಲ್ಲರಿಗೂ. I welcome you all for the 31st session of first sem BCom Financial Accounting subject Higher Purchase System. ನನ್ನ ಹೆಸರು ರವಿಕಿರಣ್ ಎನ್ಆರ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ಫ್ರೇಜರ್ ಟೌನ್, ಬ್ಯಾಂಗ್ಳೂರ್. ನಾವು ಇಂದಿನ ಕ್ಲಾಸ್ಗಳಲ್ಲಿ ಹೈಯರ್ ಪರ್ಚೇಸ್ ಸಿಸ್ಟಮ್ಗೆ ಸಂಬಂಧಪಟ್ಟ ಹಾಗೆ ಈ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಅಕೌಂಟಿಂಗ್ ಪ್ರೊಸೀಜರ್ನ ತಿಳ್ಕೊಂಡಿದ್ವಿ. ಅಕೌಂಟಿಂಗ್ ಪ್ರೊಸೀಜರ್ ಅಲ್ಲಿ ಫಸ್ಟ್ 3 ಸ್ಟೆಪ್ಸ್ ನಾವು ಈವರೆಗೂ ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ನಾವು 4th ಸ್ಟೆಪ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏನ್ ಸರ್ ಸ್ಟೆಪ್ 3 ಸ್ಟೆಪ್ 4 ಅಂತ ಇದ್ದೀರಾ ಅಂತಂದ್ರೆ, ನಿಮಗೆಲ್ಲ ನಾನು ಈ ಹಿಂದೆ ಡಿಸ್ಕಸ್ ಮಾಡಿದ್ದೀನಿ. ಹೈಯರ್ ಪರ್ಚೇಸ್ ಅಕೌಂಟಿಂಗ್ ಅಲ್ಲಿ ವಿ ಹ್ಯಾವ್ 4 ಸ್ಟೆಪ್ಸ್. ಅಕೌಂಟಿಂಗ್ ಪ್ರೊಸೀಜರ್ಸ್ ಆಫ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಇನ್ಕ್ಲೂಡ್ಸ್ 4 ಸ್ಟೆಪ್ಸ್. ಸ್ಟೆಪ್ ನಂಬರ್ 1, calculation of missing information. Step number 2, analytical table, preparation of analytical table. Step number 3, journal entries and ledger accounts in the books of higher purchaser. And step number 4, journal entries and ledger accounts in the books of higher vendor. ಈಗ ಅಪ್ ಟು ಸ್ಟೆಪ್ ನಂಬರ್ 2 ವರೆಗೆ ಅಂದ್ರೆ ಪ್ರಿಪರೇಷನ್ ಆಫ್ ಅನಾಲಿಟಿಕಲ್ ಟೇಬಲ್ ವರೆಗೂ ಒಂದು 13 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದೀವಿ ನಾವು. ಮತ್ತೆ ಸ್ಟೆಪ್ ನಂಬರ್ 3 ಅದು ಜರ್ನಲ್ ಎಂಟ್ರೀಸ್ ಅಂಡ್ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಹೈಯರ್ ಪರ್ಚೇಸರ್ ವರೆಗೂ ನಾವು 20 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದೀವಿ. ಅಂದ್ರೆ 6 to 7 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದೀವಿ. ಇವತ್ತು ನಾವು ಸ್ಟೆಪ್ ನಂಬರ್ 4 ಡಿಸ್ಕಸ್ ಮಾಡ್ತಾ ಇದೀವಿ. ಅದು ಜರ್ನಲ್ ಎಂಟ್ರೀಸ್ ಅಂಡ್ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಹೈಯರ್ ವೆಂಡರ್. ಹೈಯರ್ ವೆಂಡರ್ ಅಂದ್ರೆ ಯಾರು, ಹೈಯರ್ ಪರ್ಚೇಸರ್ ಅಂದ್ರೆ ಯಾರು ಅಂತ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಹೈಯರ್ ಪರ್ಚೇಸರ್ ಇಸ್ ಎ ಪರ್ಸನ್ ಹೂ ಪರ್ಚೇಸಸ್ ದ ಗೂಡ್ಸ್ ಅಂಡರ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಹೈಯರ್ ವೆಂಡರ್ ಅಂದ್ರೆ ಸೆಲ್ಲರ್ ಅಂತ. ಹೈಯರ್ ವೆಂಡರ್ ಇಸ್ ಎ ಪರ್ಸನ್ ಹೂ ಸೆಲ್ಸ್ ದ ಗೂಡ್ಸ್ ಅಂಡರ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಈಗ ನಾವು ನೆಕ್ಸ್ಟ್ ಸ್ಲೈಡ್ ಹೋಗೋಣ, ಆಮೇಲೆ ನಾನು ಡಿಸ್ಕಸ್ ಮಾಡ್ತೇನೆ. ಫಸ್ಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ. ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ಮೇಲೆ ವಿಲ್ ಗೋ ಟು ದ ಜರ್ನಲ್ ಎಂಟ್ರೀಸ್. ಓಕೆ, ಜರ್ನಲ್ ಎಂಟ್ರೀಸ್ ಡಿಸ್ಕಸ್ ಮಾಡ್ತೀನಿ. ಜರ್ನಲ್ ಎಂಟ್ರೀಸ್ ಎಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಾನು ನಿಮಗೆ ಜರ್ನಲ್ ಎಂಟ್ರೀಸ್ ಹೇಗೆ ನೆನಪಿಟ್ಕೋಬೇಕು ಅಂತ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ನಾನು. ಓಕೆ, ಬನ್ನಿ ನಾವು ಜರ್ನಲ್ ಎಂಟ್ರೀಸ್ ಹತ್ರ ಹೋಗೋಣ. ಸ್ಟೆಪ್ ನಂಬರ್ 4, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಹೈಯರ್ ವೆಂಡರ್ ಅಕೌಂಟ್. ನಾನು ಹಿಂದಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ನಾವು ಜರ್ನಲ್ ಎಂಟ್ರೀಸ್ ಆಗಲಿ ಲೆಡ್ಜರ್ ಅಕೌಂಟ್ಸ್ ಆಗಲಿ ಯಾವುದೇ ಸಬ್ಜೆಕ್ಟ್ ಆಗಲಿ 2 ತರ ಕಲಿಬಹುದು ಅಂತ. ಒಂದು ಕಾನ್ಸೆಪ್ಚುವಲ್ ಕಲಿಬಹುದು, ಇನ್ನೊಂದು ಬ್ಲೈಂಡ್ ಕಲಿಬಹುದು. ನಾನು ನಿಮಗೆ ಕಾನ್ಸೆಪ್ಚುವಲ್ ಆಗಿ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವು ಕಾನ್ಸೆಪ್ಚುವಲ್ ಆಗಿ ಕಲ್ತ್ಕೊಳ್ಳಿ, ಅದನ್ನ ಬ್ಲೈಂಡ್ ಆಗಿ ಕಲಿಬಿಡಿ ದಯವಿಟ್ಟು. ನಾನು ನಿಮಗೆ ಪ್ರಾಬ್ಲಮ್ ಶುರು ಮಾಡಿದಾಗ, ಇವತ್ತಿನ ಪ್ರಾಬ್ಲಮ್ ಶುರು ಮಾಡಿದಾಗ ಆನ್ಸರ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ಓಕೆ, ಕಮಾನ್. ಏನ್ ಜರ್ನಲ್ ಎಂಟ್ರೀಸ್? 5 ಜರ್ನಲ್ ಎಂಟ್ರೀಸ್ ಇದೆ. ಹೇಗೆ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಹೈಯರ್ ಪರ್ಚೇಸ್ ಅಲ್ಲಿ 5 ಎಂಟ್ರೀಸ್ ಇತ್ತು, ಅದೇ ರೀತಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಹೈಯರ್ ವೆಂಡರ್ ಅಲ್ಲಿ 5 ಎಂಟ್ರೀಸ್ ಇದೆ. ಇನ್ನೊಂದು ಏನಪ್ಪಾ ಅಂದ್ರೆ, ನಾವು ಇಲ್ಲಿ ತಿಳ್ಕೋಬೇಕಾಗಿರೋದು, ಹೈಯರ್ ವೆಂಡರ್ ಜರ್ನಲ್ ಎಂಟ್ರೀಸ್ ಅಲ್ಲಿ ಏನಿದೆ, ಮೋಸ್ಟ್ ಆಫ್ ದ ಎಂಟ್ರೀಸ್ ಇಲ್ಲಿ ರಿವರ್ಸ್ ಆಗ್ತಾ ಹೋಗುತ್ತೆ. ಓಕೆ, ಹಾಗಾಗಿ ನಾವು ಕಲಿತಾ ಹೋಗೋಣ. ಆಮೇಲೆ ಒಂದು ಬೇಸಿಕ್ ಒಂದು ಕಾನ್ಸೆಪ್ಟ್ ನ ನಿಮ್ಮ ಮೈಂಡ್ ಅಲ್ಲಿ ಇದೆ ಜರ್ನಲ್ ಎಂಟ್ರೀಸ್ ಅಲ್ಲಿ. ಈಗ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಹೈಯರ್ ವೆಂಡರ್ ಅಂತ ನಾವು ಅಂದ್ರೆ, ಹೈಯರ್ ವೆಂಡರ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರಲ್ಲ. ಓಕೆ, ಹೈಯರ್ ಪರ್ಚೇಸರ್ ಬರ್ಬೋದು, ಆನ್ ಬಿಹಾಫ್ ಆಫ್ ಹೈಯರ್ ವೆಂಡರ್ ಎಲ್ಲಾ ಕಡೆ ಬ್ಯಾಂಕ್ ಅಂತ ಬರುತ್ತೆ ಹೊರತು ಹೈಯರ್ ವೆಂಡರ್ ಬುಕ್ಸ್ ಅಲ್ಲಿ ಹೈಯರ್ ವೆಂಡರ್ ಅಕೌಂಟ್ ಬರಲ್ಲ. ಹಾಗಾಗಿ ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಜರ್ನಲ್ ಎಂಟ್ರೀಸ್ ಕಲಿತಾ ಹೋಗೋಣ ಬನ್ನಿ. ದ ಫಾಲೋಯಿಂಗ್ ಜರ್ನಲ್ ಎಂಟ್ರೀಸ್ ಆರ್ ಪಾಸ್ಡ್ ಇನ್ ದ ಬುಕ್ಸ್ ಆಫ್ ಹೈಯರ್ ವೆಂಡರ್. ಈ 5 ಜರ್ನಲ್ ಎಂಟ್ರೀಸ್ ಇದೆ. ಮೊದಲನೇ ಜರ್ನಲ್ ಎಂಟ್ರೀಸ್ ನೋಡಿ, when sale of asset is made on higher purchase system, higher purchaser account dater to sales account. Okay, I repeat once again. When sale of assets on higher purchase basis, asset ನ higher purchase basis ಅಲ್ಲಿ ಸೇಲ್ ಮಾಡಿದಾಗ ಈ ಎಂಟ್ರಿ ಬರುತ್ತೆ. ಏನ್ ಎಂಟ್ರಿ ಅದು ಅಂದ್ರೆ, ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಸೇಲ್ಸ್ ಅಕೌಂಟ್. ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಸೇಲ್ಸ್ ಅಕೌಂಟ್. ಇಲ್ಲಿ ಹೈಯರ್ ಪರ್ಚೇಸರ್ ಯಾಕೆ ಅಂದ್ರೆ, ಕ್ಯಾಶ್ ಪ್ರೈಸ್ ಅವನು ಇದು ಕೊಡ್ತಾನೆ, ಏನು ಕ್ಯಾಶ್ ಕೊಡ್ತಾನೆ. ಅಂದ್ರೆ ಕ್ಯಾಶ್ ಅಡ್ವಾನ್ಸ್ ಕೊಡ್ಬೋದು, ಕೊಡದೇ ಇರ್ಬೋದು. ಎಂಟ್ರಿ ಆದ ತಕ್ಷಣನೇ he will become the ರಿಸೀವಬಲ್ ಅಂತ ಕರಿತೀವಿ ನಾವು. ಅಂದ್ರೆ ರಿಸೀವರ್ ಆಗ್ತಾನೆ. ರಿಸೀವರ್ ಆಗಲ್ಲ, ಈಗ ರಿಸೀವಬಲ್. ಓಕೆ, ರಿಸೀವಬಲ್ ಪರ್ಸನ್ ಆಗ್ತಾನೆ ಅವನು, ಅಂದ್ರೆ ರಿಸೀವ್ ಮಾಡೋ ತರ ಆಗ್ತಾನೆ. ಹಂಗಾಗಿ ಡೆಬಿಟ್ ದ ರಿಸೀವರ್ ಅಂತ ಬರುತ್ತಲ್ಲ, ಅದಕ್ಕೆ ಹೈಯರ್ ಪರ್ಚೇಸರ್ ಅಕೌಂಟ್ ಅಂತ ಬರುತ್ತೆ. ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಸೇಲ್ಸ್ ಅಕೌಂಟ್ ಅಂತ ಬರುತ್ತೆ. ಸೇಲ್ಸ್ ಅಕೌಂಟ್ ಜನರಲಿ ಅದು ರಿಯಲ್ ಅಕೌಂಟ್ ಆಗಿರೋದ್ರಿಂದ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ಇಂದ ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ, ಅದಕ್ಕೋಸ್ಕರ ಅದನ್ನ ಕ್ರೆಡಿಟ್ ಮಾಡಿದೀವಿ. ಫಸ್ಟ್ ಎಂಟ್ರಿ ಏನು ಅಂದ್ರೆ, ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಸೇಲ್ಸ್ ಅಕೌಂಟ್.
ನೋಡಿ ಬ್ರಾಕೆಟ್ ಅಲ್ಲಿ ನಾನು ವಿತ್ ಕ್ಯಾಶ್ ಪ್ರೈಸ್ ಓನ್ಲಿ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗಿರೋದು ಏನು ಅಂದ್ರೆ ಟೋಟಲ್ ಕ್ಯಾಶ್ ಪ್ರೈಸ್ ಅಮೌಂಟ್ ನ ಎಂಟ್ರಿ ಮಾಡಬೇಕು. ಇದರ ಅರ್ಥ ಏನು ಅಂದ್ರೆ ಇದು ಈ ಎಂಟ್ರಿ ಬರೀ ಫಸ್ಟ್ ಇಯರ್ ಮಾತ್ರ ಬರುತ್ತೆ, ಪ್ರತಿ ವರ್ಷನೂ ಬರಲ್ಲ. ಓಕೆ, ಸೊ ಇದು ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಸೇಲ್. ದಿಸ್ ಇಸ್ ದ ಎಂಟ್ರಿ ಫಾರ್ ಸೇಲ್ ಆಫ್ ಅಸೆಟ್ಸ್ ಮೇಡ್ by the higher vendor on higher purchase basis. Okay, second entry, when down payment is received. When down payment is received, down payment ಯಾರು ರಿಸೀವ್ ಮಾಡ್ತಾರೆ? ಹೈಯರ್ ವೆಂಡರ್ ರಿಸೀವ್ ಮಾಡ್ತಾನೆ. ಯಾರು ಪೇ ಮಾಡ್ತಾರೆ? ಹೈಯರ್ ಪರ್ಚೇಸರ್ ಪೇ ಮಾಡ್ತಾರೆ. ಎರಡೂ ಕೂಡ ಪರ್ಸನಲ್ ಅಕೌಂಟ್ ಆಗುತ್ತೆ. ಪರ್ಸನಲ್ ಅಕೌಂಟ್ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತ ಹೇಳ್ತಾರೆ. ರಿಸೀವರ್ ಯಾರು ಇಲ್ಲಿ? ಹೈಯರ್ ವೆಂಡರ್ ಅಕೌಂಟ್. ಜನರಲ್ ಆಗಿ ಏನ್ ಎಂಟ್ರಿ ಬರಬೇಕಂದ್ರೆ ಇಲ್ಲಿ ಹೈಯರ್ ವೆಂಡರ್ ಅಕೌಂಟ್ ಡೇಟರ್ ಟು ಹೈಯರ್ ಪರ್ಚೇಸರ್ ಅಕೌಂಟ್ ಅಂತ ಬರಬೇಕು. ನಾನು ಈಗಾಗಲೇ ನಿಮ್ಗೆ ಹೇಳಿದಂಗೆ ವಿ ಆರ್ ಡೂಯಿಂಗ್ ಜನರಲ್ ಎಂಟ್ರೀಸ್, ವಿ ಆರ್ ಪಾಸಿಂಗ್ ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಹೈಯರ್ ವೆಂಡರ್ ಆಗಿರೋದ್ರಿಂದ ಹೈಯರ್ ವೆಂಡರ್ ಅಕೌಂಟ್ ಬರಲ್ಲ. ಎಲ್ಲೆಲ್ಲಿ ಹೈಯರ್ ವೆಂಡರ್ ಅಕೌಂಟ್ ಅಂತ ಬರುತ್ತೋ ಅಲ್ಲಿ ಇನ್ಸ್ಟಾ ಆಫ್ ಹೈಯರ್ ವೆಂಡರ್ ಬ್ಯಾಂಕ್ ಬರುತ್ತೆ. ಬ್ಯಾಂಕ್ ವಿಲ್ ಆಕ್ಟ್ ಆನ್ ಬಿಹಾಫ್ ಆಫ್ ಹೈಯರ್ ವೆಂಡರ್. ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೇಟರ್ ಟು ಹೈಯರ್ ಪರ್ಚೇಸರ್ ಅಕೌಂಟ್. ಬ್ಯಾಂಕ್ ಇಸ್ ದ ರಿಸೀವರ್, ಅದು ಪರ್ಸನಲ್ ಅಕೌಂಟ್, representative personal account. Debit the receiver, bank is the receiver on behalf of higher vendor. Credit the giver, higher purchaser is the giver. Therefore entry ಏನಾಗುತ್ತೆ ಅಂದ್ರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೇಟರ್ ಟು ಹೈಯರ್ ಪರ್ಚೇಸರ್ ಆಗುತ್ತೆ. ನಿಮ್ಗೆಲ್ಲ ಅರ್ಥ ಇದೆ ಅಂತ ಅನ್ಕೊಂಡು ಮೂರನೇ ಎಂಟ್ರಿ ಹೋಗ್ತಾ ಇದೀನಿ. ಮೂರನೇ ಎಂಟ್ರಿ, when interest money falls due. Okay, when interest money falls due. Interest money falls due ಆದಾಗ the entry will be higher purchaser account dated to higher interest account. Higher purchaser account dated to interest account. ನಿಮಗೆ ನೆನಪಿರಬಹುದು ನಾವು ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಹೈಯರ್ ಪರ್ಚೇಸರ್ ಮಾಡಿದಾಗ when first installment money falls due, when first installment falls due ಆದಾಗ ಆ ಎಂಟ್ರಿ ಏನು ಬರುತ್ತೆ ಅಂದ್ರೆ ಅಸೆಟ್ ಅಕೌಂಟ್ ಡೇಟರ್, ಇಂಟ್ರೆಸ್ಟ್ ಅಕೌಂಟ್ ಡೇಟರ್ ಟು ಹೈಯರ್ ವೆಂಡರ್ ಅಕೌಂಟ್ ಅಂತ ಬರುತ್ತೆ ಎಂಟ್ರಿ. ಅದರಲ್ಲಿ ಅಸೆಟ್ ಅಕೌಂಟ್ ಬಿಟ್ಬಿಡಿ, ಅಸೆಟ್ ಅಕೌಂಟ್ ಬಿಟ್ರೆ ಉಳಿಯೋದು ಯಾವುದು? ಇಂಟ್ರೆಸ್ಟ್ ಅಕೌಂಟ್ ಡೇಟರ್ ಟು ಹೈಯರ್ ವೆಂಡರ್ ಅಕೌಂಟ್ ಅಂತ ಆಗುತ್ತೆ. ಅದನ್ನೇ ರಿವರ್ಸ್ ಮಾಡಿದ್ರೆ ಹೈಯರ್ ವೆಂಡರ್ ಬದಲಾಗಿ ಹೈಯರ್ ವೆಂಡರ್ ಕ್ರೆಡಿಟ್ ಆಗಿರೋದು ಇಲ್ಲಿ ಹೈಯರ್ ಪರ್ಚೇಸರ್ ಡೆಬಿಟ್ ಆಗುತ್ತೆ, ಇಂಟ್ರೆಸ್ಟ್ ಅಲ್ಲಿ ಡೆಬಿಟ್ ಆಗಿರೋದು ಇಲ್ಲಿ ಕ್ರೆಡಿಟ್ ಆಗುತ್ತೆ. ಹಂಗಾಗಿ ದ ಎಂಟ್ರಿ ಈಸ್ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಇಂಟ್ರೆಸ್ಟ್ ಅಕೌಂಟ್. ಓಕೆ, ಮೂರು ಎಂಟ್ರಿ ಡಿಸ್ಕಸ್ ಮಾಡಿದ್ದೀನಿ ನಾನು. ದ ಫಸ್ಟ್ ಎಂಟ್ರಿ ಇಸ್ ಫಾರ್ ಸೇಲ್ ಆಫ್ ಅಸೆಟ್ ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್. ದ ಎಂಟ್ರಿ ಈಸ್ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಸೇಲ್ಸ್ ಅಕೌಂಟ್. ಎರಡನೇದು when down payment is received, the entry is bank account dated to higher purchaser account. When interest money falls due, the entry is higher purchaser account dated to interest account. Next, when installment is received, ಯಾರು ರಿಸೀವ್ ಮಾಡ್ತಾರೆ? ಹೈಯರ್ ಪರ್ಚೇಸರ್ ಹೈಯರ್ ವೆಂಡರ್ ರಿಸೀವ್ ಮಾಡ್ತಾರೆ. ಯಾರು ಪೇ ಮಾಡ್ತಾರೆ? ಹೈಯರ್ ಪರ್ಚೇಸರ್ ಪೇ ಮಾಡ್ತಾರೆ. ಹಂಗಾಗಿ ಡೆಬಿಟ್ ದ ರಿಸೀವರ್, ಬ್ಯಾಂಕ್ ಇಸ್ ದ ರಿಸೀವರ್ ಆನ್ ಬಿಹಾಫ್ ಆಫ್ ಹೈಯರ್ ವೆಂಡರ್, ಸೊ ಬ್ಯಾಂಕ್ ಅಕೌಂಟ್ ಇಸ್ ಡೆಬಿಟೆಡ್ and higher purchaser is the payer. Higher payer should be credited. Debit the receiver, credit the giver. ಹಂಗಾಗಿ ಬ್ಯಾಂಕ್ ಅಕೌಂಟ್ ಡೇಟೆಡ್ ಟು ಹೈಯರ್ ಪರ್ಚೇಸರ್ ಅಕೌಂಟ್. ನೆನಪಿರ್ಲಿ, ಡೌನ್ ಪೇಮೆಂಟ್ ರಿಸೀವ್ ಮಾಡಲಿ ಅಥವಾ ಇನ್ಸ್ಟಾಲ್ಮೆಂಟ್ ರಿಸೀವ್ ಮಾಡಲಿ ಸೇಮ್ ಎಂಟ್ರಿ ಬರುತ್ತೆ, ಬ್ಯಾಂಕ್ ಅಕೌಂಟ್ ಡೇಟೆಡ್ ಟು ಹೈಯರ್ ಪರ್ಚೇಸರ್ ಅಕೌಂಟ್. ಫಿಫ್ತ್ ಎಂಟ್ರಿ ನೋಡಿ, ದ ಇಂಟ್ರೆಸ್ಟ್ ಅಕೌಂಟ್ ಇಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನಿಮಗೆ ನೆನಪಿದ್ರೆ ಹೈಯರ್ ಪರ್ಚೇಸರ್ ಬುಕ್ಸ್ ಅಲ್ಲಿ ಏನ್ ಬರ್ತಿತ್ತು ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟೆಡ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ಬರ್ತಾ ಇತ್ತು. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಆಗ್ತಾ ಇತ್ತು, ಇಲ್ಲಿ ಕ್ರೆಡಿಟ್ ಮಾಡಬೇಕು, ಇಂಟ್ರೆಸ್ಟ್ ಅಕೌಂಟ್ ಡೇಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಷ್ಟೇ. ಮತ್ತೆ ಒಂದು ನೋಟ್ ಬರ್ದಿದ್ದೀನಿ. ಏನಪ್ಪ ನೋಟ್ ಅಂದ್ರೆ ದ ಎಬೋ ಎಂಟ್ರೀಸ್ ಅಂದ್ರೆ 5 ಎಂಟ್ರೀಸ್ ನಾವು ಡಿಸ್ಕಸ್ ಮಾಡಿದೀವಲ್ಲ, ಅದರಲ್ಲಿ ಫ್ರಮ್ ಜರ್ನಲ್ ಎಂಟ್ರಿ ನಂಬರ್ 3 to ಜರ್ನಲ್ ಎಂಟ್ರಿ ನಂಬರ್ 5 ವಿಲ್ ಬಿ ರಿಪೀಟೆಡ್ ಫಾರ್ ಆಲ್ ದ ಸಬ್ಸಿಕ್ವೆಂಟ್ ಇನ್ಸ್ಟಾಲ್ಮೆಂಟ್ಸ್. ಹಾಗಾದ್ರೆ ಮೂರನೇ ಎಂಟ್ರಿ ಯಾವ್ದಪ್ಪ ಅಂತ ಹೇಳಿದ್ರೆ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಬ್ಯಾಂಕ್ ಇಂಟ್ರೆಸ್ಟ್ ಅಕೌಂಟ್. ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು interest account. When interest is due, higher purchaser account dated to interest account. When installment is received, bank account dated to higher purchaser account. And when interest account is transferred to profit and loss account, ಆಗ interest account dated to profit and loss account. ನೀವು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರಬಹುದು. ಈಗ ಬನ್ನಿ ನಾನು ಪ್ರಾಬ್ಲಮ್ ಓದಾಗ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಏನ್ ಎಂಟ್ರಿ ಅದು ಅಂತ. ಓಕೆ, ವಿಲ್ ಗೋ ಟು ದ ಪ್ರಾಬ್ಲಮ್ಸ್. ಓಕೆ, ಪ್ರಾಬ್ಲಮ್ ಹೋಗೋ ಮುಂಚೆ ಲೆಡ್ಜರ್ ಅಕೌಂಟ್ಸ್ ಅಲ್ಲಿ ನಾವು ಯಾವ್ಯಾವ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ ಅಂತ ಕಲ್ತ್ಕೊಳ್ಳೋಣ. ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಹೈಯರ್ ಪರ್ಚೇಸರ್. The following necessary ledger accounts are to be prepared in the books of higher vendor. ಯಾವ್ದು ಅಂದ್ರೆ ಹೈಯರ್ ಪರ್ಚೇಸ್ ಅಕೌಂಟ್ ಒಂದು, ಇಂಟ್ರೆಸ್ಟ್ ಅಕೌಂಟ್ ಒಂದು ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಜನರಲಿ ನಾವು ಹೈಯರ್ ಪರ್ಚೇಸರ್ ಅಕೌಂಟ್ ಅಲ್ಲಿ 4 ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದ್ವಿ. ಅಸೆಟ್ ಅಕೌಂಟ್ ಅಂಡ್ ಹೈಯರ್ ವೆಂಡರ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್, ಡಿಪ್ರಿಸಿಯೇಷನ್ ಅಕೌಂಟ್ 4 ಅಕೌಂಟ್ ಮಾಡ್ತಾ ಇದ್ವಿ. ಇಲ್ಲಿ ನಾವು 2 ಅಕೌಂಟ್ ಪ್ರಿಪೇರ್ ಮಾಡೋದು, ಒಂದು ಹೈಯರ್ ಪರ್ಚೇಸರ್ ಅಕೌಂಟ್, ಇನ್ನೊಂದು ಇಂಟ್ರೆಸ್ಟ್ ಅಕೌಂಟ್. ಮತ್ತೆ ತುಂಬಾ ಇಂಪಾರ್ಟೆಂಟ್ ನೋಟ್ ಏನಪ್ಪಾ ಇಲ್ಲಿ ಅಂದ್ರೆ the cash price and interest is calculated as same as in the first 6 cases
in the books of higher purchaser. Higher purchaser ಅಲ್ಲಿ ನಾವು ಹೇಗೆ ಅನಲಿಟಿಕಲ್ ಟೇಬಲ್ ಮಾಡ್ತೀವೋ ಸ್ಟೆಪ್ 2 ವರೆಗೂ ಸೇಮ್ ಇರುತ್ತೆ. ಈಗ ಕ್ಯಾಲ್ಕುಲೇಷನ್ ಆಫ್ ಮಿಸ್ಸಿಂಗ್ ಇನ್ಫಾರ್ಮೇಶನ್ ವಿಲ್ ಬಿ ಮೇಡ್ ವಿತ್ ಬೈ ದ ಅನಾಲಿಸಿಸ್ ಆಫ್ ದ ಫಸ್ಟ್ 6 ಕೇಸಸ್ ಅಲ್ವಾ. ಯಾವ ಕೇಸ್ ಅದು? ವೆನ್ ಇನ್ಸ್ಟಾಲ್ಮೆಂಟ್, ರೇಟ್ ಆಫ್ ಇಂಟ್ರೆಸ್ಟ್ ಅಂಡ್ cash prices are given, first case. When rate of interest is not given, second case. When installment is given with interest, third case. And then when cash price is not given, fourth case. And then when annuity value is given, fifth case. When rate of interest and cash price is not given, sixth case. And when we need to calculate rebate or discount, okay, when the higher purchaser decided to pay his full amount before the due date, ಆಗ ರಿಬೇಟ್ ಅಥವಾ ಡಿಸ್ಕೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಇಸ್ 7th ಕೇಸ್. ಈ ಸೇಮ್ 7 ಕೇಸಸ್ ಇಲ್ಲೂ ಇರುತ್ತೆ. ಎಲ್ಲಿ ಚೇಂಜ್ ಆಗುತ್ತೆ ಅಂದ್ರೆ ಥರ್ಡ್ ಸ್ಟೆಪ್ ಬದಲಾಗಿ ಡೈರೆಕ್ಟ್ ಆಗಿ 4th ಸ್ಟೆಪ್ ಮಾಡ್ತೀವಿ. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಅರ್ಥ ಆಗಿದೆ ಅಂತ ಅನ್ಕೊಂಡು ನಾವು ಪ್ರಾಬ್ಲಮ್ ಹೋಗೋಣ. ಈ ಪ್ರಾಬ್ಲಮ್ ನಾನು ನಿಮಗೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೋಡಿ ಪ್ರಾಬ್ಲಮ್ ಇದು. ಪ್ರಾಬ್ಲಮ್ ನಂಬರ್ 22. On 1/1/2012, PQR Limited brought a machine from HAL Limited on hire purchase system. The cash price was 52,700 rupees and the payment was to be made as follows. ಅಂದ್ರೆ ಇಲ್ಲಿ 1/1/2018 PQR Limited brought a machine from HAL Limited. ಇಲ್ಲಿ PQR Limited hire purchaser ಆಗ್ತಾರೆ, HAL Limited hire vendor ಆಗ್ತಾರೆ. Cash price 52,700 ಕೊಟ್ಟಿದ್ದಾರೆ and the payment was to be made as follows. 20,000 on signing the agreement, so 20,000 rupees down payment and balance in 3 yearly installment of 12,000 rupees each ಅಂತ ಹೇಳ್ತಾರೆ. ಹಾಗಾಗಿ installment amount 12,000 rupees ಕೊಟ್ಟಿದ್ದಾರೆ. 5% interest is charged by the higher vendor, so interest rate to 5%. Depreciation on machinery 15% per annum on diminishing balance method ಅಂತ ಹೇಳ್ತಾರೆ. ಡಿಪ್ರಿಸಿಯೇಷನ್ ರೇಟ್ ಇಸ್ 15%. ನಾವು ಹೈಯರ್ ವೆಂಡರ್ ಅಕೌಂಟ್ ಮಾಡಬೇಕಾದ್ರೆ ಡಿಪ್ರಿಸಿಯೇಷನ್ ಎಲ್ಲೂ ಕ್ಯಾಲ್ಕುಲೇಟ್ ಮಾಡಲ್ಲ ಮತ್ತೆ ಡಿಪ್ರಿಸಿಯೇಷನ್ ಎಲ್ಲೂ ತಗೊಳ್ಳೋದು ಇಲ್ಲ. Depreciation will be considered only when we prepare journal entries and ledger accounts in the books of higher purchaser, not higher vendor. Okay, ನಮ್ಗೆ ಇಲ್ಲೇನು ಕೊಟ್ಟಿದ್ದಾರೆ? ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ 52,700, ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರೆ 12,000, ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾರೆ 5%. ಈ ಮೂರು ಕೊಟ್ಟಿದ್ರೆ ಇಟ್ ಕಮ್ಸ್ ಟು ವಿ ನೀಡ್ ಟು ಕ್ಯಾಲ್ಕುಲೇಟ್ analytical table under first case alva. When rate of interest, cash price and installment, when all the three are given, it is necessary to calculate analytical table under first case alva. But ಇಲ್ಲಿ ಕೇಳಿದರೆ pass necessary journal entries and prepare ledger accounts of higher vendor. ನಾವು ಈ ಕ್ಲಾಸ್ ಅಲ್ಲಿ ಬರೀ journal entries ಮಾತ್ರ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಲೆಡ್ಜರ್ ಅಕೌಂಟ್ಸ್ ಡಿಸ್ಕಸ್ ಮಾಡೋಣ. ಒಂದೇ ಕ್ಲಾಸ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಮತ್ತು ಲೆಡ್ಜರ್ ಅಕೌಂಟ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಒಂದು ಸ್ವಲ್ಪ ಹೆವಿ ಅಂತ ಅನ್ನಿಸ್ಬೋದು ಅನ್ನೋ ಕಾರಣದಿಂದ ನಾನು ಕ್ವೆಶ್ಚನ್ ಅಲ್ಲಿ ಲೆಡ್ಜರ್ ಅಕೌಂಟ್ಸ್ ಕೇಳಿದ್ರು ಸಹ ಬರೀ ಜರ್ನಲ್ ಎಂಟ್ರೀಸ್ ಮಾತ್ರನೇ ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಹೈಯರ್ ವೆಂಡರ್. ಓಕೆ, ಸೊ ನೋಡಿ ಫಸ್ಟ್ 2 ಸ್ಟೆಪ್ಸ್ ಸೇಮ್. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೋಟ್ ಬರ್ತಿದ್ದೀನಿ ಫಸ್ಟ್. Since cash price, rate of interest and installments are given, hence it is necessary to calculate amount of interest under first case. First case ಅಲ್ಲಿ calculate ಮಾಡಬೇಕು. Okay, that's fine. How to calculate interest? Cash price 52,700 minus down payment 20,000. 52,700 ಅಲ್ಲಿ 20,000 minus ಮಾಡಿದ್ರೆ first year balance due is 32,700. And interest on balance due for the first year 32,700 into 5% 1,635. 32,700 plus 1,635 34,335 ಬರುತ್ತೆ. ಮೈನಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ 12,000, ಸೊ ಸೆಕೆಂಡ್ ಇಯರ್ ಬ್ಯಾಲೆನ್ಸ್ ಡ್ಯೂ ಇಸ್ 22,335. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾವು ಈ ಹಿಂದೆನೂ ಇದನ್ನೆಲ್ಲ ಮಾಡ್ಕೊಂಡು ಹೋಗಿದ್ದೀವಿ. 22,335. ಓಕೆ, ನೆಕ್ಸ್ಟ್ ಆಡ್ ಇಂಟ್ರೆಸ್ಟ್ ಆನ್ ಸೆಕೆಂಡ್ ಇಯರ್ ಬ್ಯಾಲೆನ್ಸ್ ಡ್ಯೂ, ದಟ್ ಇಸ್ 22,335 into 5% 1,117 1117. ಅದನ್ನ ಆಡ್ ಮಾಡಿದ್ರೆ 23,452 ಆಗುತ್ತೆ. ಮೈನಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 12,000, ಥರ್ಡ್ ಇಯರ್ ಬ್ಯಾಲೆನ್ಸ್ ಡ್ಯೂ 11,452. ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ಸೆಷನ್ಸ್ ಗಳಲ್ಲಿ ಫಸ್ಟ್ ಕೇಸ್ ಅಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೇಕ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಡಿಡಕ್ಟ್ ದ ಲಾಸ್ಟ್ ಬ್ಯಾಲೆನ್ಸ್ ಡ್ಯೂ. ಏನ್ ಬರುತ್ತೋ ಅದನ್ನೇ ನಾವು ಇಂಟ್ರೆಸ್ಟ್ ಅಂತ ಕರಿತೀವಿ. ಯಾಕೆ ಈ ತರ ಮಾಡ್ತೀವಿ ಸರ್? ಕ್ಯಾಲ್ಕುಲೇಟ್ ಮಾಡಿದ್ರೆ ತಪ್ಪಾಗುತ್ತಾ? ತಪ್ಪೇನಾಗಲ್ಲ.
ಬಟ್ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫ್ರಾಕ್ಷನ್ಸ್ ಗಳು ತಗೊಳ್ದಿರೋದ್ರಿಂದ 1 2 3 4 5 ಅಂಕಿ ಡಿಫರೆನ್ಸ್ ಬಂದ್ಬಿಡ್ಬೋದು. ಆ ಡಿಫರೆನ್ಸ್ ಅನ್ನ ನಾವು ಹೋಗ್ಲಾಡಿಸೋದಕ್ಕೋಸ್ಕರ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಈ ತರ ಮಾಡ್ತೀವಿ. 548 ಬರುತ್ತೆ ಅಂತ ಮಾಡಿದ್ರೆ 11,452 ಪ್ಲಸ್ 548 12,000 ಆಗುತ್ತೆ, ಮೈನಸ್ ಥರ್ಡ್ ಇನ್ಸ್ಟಾಲ್ಮೆಂಟ್ 12,000. ಸೊ ಟೋಟಲ್ ಯಾವಾಗಲೂ ನಿಲ್ ಬರಬೇಕು. ಓಕೆ, ನಾವು ಅನಾಲಿಸಿಸ್ ಟೇಬಲ್ ಆಸ್ ಯೂಶುವಲ್ ನಾವು ಹೇಗೆ ಮಾಡ್ತೀವಿ ಅದೇ ತರ ಅನಾಲಿಟಿಕಲ್ ಟೇಬಲ್ 1/1/2018 ಡೌನ್ ಪೇಮೆಂಟ್ ಇಸ್ 20,000, interest is nil, cash price is 20,000. 31/12/2018 first year installment 12,000, first year interest 1,635, first year cash price 10,365. cash price ಹೇಗೆ ಕಂಡುಹಿಡಿತೀವಿ ನಾವು ಅಂದ್ರೆ ಇನ್ಸ್ಟಾಲ್ಮೆಂಟ್ ಮೈನಸ್ ಇಂಟ್ರೆಸ್ಟ್ 12,000 minus 1,635. second year 31/12/2019 second year installment 12,000, second year interest 1,117. So second year installment minus second year interest, so we'll get second year cash price. Second year installment to 12,000, second year interest to 1,117, 12,000 minus 1,117 ಮಾಡಿದ್ರೆ ನಮಗೆ 10,883 ಬರುತ್ತೆ. Last year, that is on 33rd year 31/12/2020, third year installment is 12,000, third year interest is 548, 12,000 minus 548 11,452 ಬರುತ್ತೆ. ನಾವು ವರ್ಟಿಕಲ್ ಆಗಿ ಟೋಟಲ್ ಮಾಡಿದ್ರೆ total installment is 56,000, total interest is 3,300 and total cash price is 52,700. ನಾವು ಪ್ರಾಬ್ಲಮ್ ಶುರು ಮಾಡಿದಂತಹ ಜಾಗ 57,700 ಎಂಡ್ ಮಾಡ್ತಾ ಇರೋದು ಇಲ್ಲಿ. ಸೊ ನಾವಿಲ್ಲಿ ಸಿನ್ಸ್ ವಿ ಆರ್ ಪ್ರಿಪೇರಿಂಗ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಹೈಯರ್ ವೆಂಡರ್, ಡಿಪ್ರಿಸಿಯೇಷನ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಕ್ ಹೋಗಲ್ಲ, ಡೈರೆಕ್ಟ್ ಆಗಿ ನಾವು ಜರ್ನಲ್ ಎಂಟ್ರೀಸ್ ಮಾಡ್ಕೊಂಡು ಹೋಗ್ತೀವಿ. ಜರ್ನಲ್ ಎಂಟ್ರೀಸ್ ಡಿಸ್ಕಸ್ ಮಾಡೋಕ್ಕೂ ಮುಂಚೆ ನಾವೇನ್ ಡಿಸ್ಕಸ್ ಮಾಡಿದ್ವಿ ಜರ್ನಲ್ ಎಂಟ್ರೀಸ್ ಅದೊಂದ್ಸಲ ರಿವೈಸ್ ಮಾಡೋಣ. ನಿಮ್ಗೆ ಒಂದು ಶಾರ್ಟ್ ಕಟ್ ಇಟ್ಕೊಡ್ತೀನಿ, ಜರ್ನಲ್ ಎಂಟ್ರೀಸ್ ಬರೀತಾ ಹೋಗೋಣ. ಓಕೆ, ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸಿ ಫಸ್ಟ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ಹೈಯರ್ ವೆಂಡರ್ ಹೇಳ್ತಾ ಇದ್ದೀನಿ. ಫಸ್ಟ್ ಎಂಟ್ರಿ ಫಾರ್ ಸೇಲ್ ಆಫ್ ಅಸೆಟ್ ಮೇಡ್ ಆನ್ ಹೈಯರ್ ಪರ್ಚೇಸ್ ಬೇಸಿಸ್. ನಿಮ್ಗೆಲ್ಲ ನೆನಪಿರ್ಬೋದು. ಐ ರಿಪೀಟ್, ಫಾರ್ ಸೇಲ್ ಆಫ್ ಅಸೆಟ್ ಮೇಡ್ ಆನ್ ಹೈಯರ್ ಪರ್ಚೇಸ್ ಬೇಸಿಸ್ ಎಂಟ್ರಿ ಏನು ಅಂದ್ರೆ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಸೇಲ್ಸ್ ಅಕೌಂಟ್. ಇವತ್ತು ಡಿಸ್ಕಸ್ ಮಾಡಿದ್ರೆ ಈ ಸೆಷನ್ ಬಿಗಿನಿಂಗ್ ಅಲ್ಲಿ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಸೇಲ್ಸ್ ಅಕೌಂಟ್, ಇದು ಫಸ್ಟ್ ಎಂಟ್ರಿ. ಸೆಕೆಂಡ್ ಎಂಟ್ರಿ ಫಾರ್ ಡೌನ್ ಪೇಮೆಂಟ್ ರಿಸೀವ್ಡ್ ಬ್ಯಾಂಕ್ ಅಕೌಂಟ್ ಡೇಟರ್ ಟು ಹೈಯರ್ ಪರ್ಚೇಸರ್ ಅಕೌಂಟ್. ಓಕೆ, ಇದು ಸೆಕೆಂಡ್ ಎಂಟ್ರಿ. ಥರ್ಡ್ ಎಂಟ್ರಿ ವೆನ್ ಫಸ್ಟ್ ಇಯರ್ ವೆನ್ ಇಂಟ್ರೆಸ್ಟ್ ಫಾಲ್ಸ್ ಡ್ಯೂ, ವೆನ್ ಇಂಟ್ರೆಸ್ಟ್ ಇಸ್ ಫಾಲ್ಸ್ ಡ್ಯೂ ಆಗ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಇಂಟ್ರೆಸ್ಟ್ ಅಕೌಂಟ್, ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಇಂಟ್ರೆಸ್ಟ್ ಅಕೌಂಟ್, ಇದು ಮೂರನೇ ಎಂಟ್ರಿ. ನಾಲ್ಕನೇ ಎಂಟ್ರಿ ವೆನ್ ಇನ್ಸ್ಟಾಲ್ಮೆಂಟ್ ಈಸ್ ರಿಸೀವ್ಡ್ ಆಗ ಬ್ಯಾಂಕ್ ಅಕೌಂಟ್ ಡೇಟರ್ ಟು ಹೈಯರ್ ಪರ್ಚೇಸರ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಡೇಟರ್ ಟು higher purchaser account. Last, when interest account is transferred to profit and loss account, interest account dated to profit and loss account. ನಾನು ನಿಮ್ಗೆ ಏನು ಶಾರ್ಟ್ ಕಟ್ ಹೆಂಗ್ ನೆನ್ಪಿಟ್ಕೊಬೇಕು ಸರ್ ಈ ಜರ್ನಲ್ ಎಂಟ್ರೀಸ್ ಮತ್ತೆ ಹೈಯರ್ ವೆಂಡರ್ ಹೈಯರ್ ಪರ್ಚೇಸರ್ ಜರ್ನಲ್ ಎಂಟ್ರೀಸ್ ನಾನು ಕನ್ಫ್ಯೂಸ್ ಆಗುತ್ತೆ ಸರ್ ಅನ್ನೋದಾದ್ರೆ ನೀವು ಬೇಸಿಕಲಿ ಕಲಿಬೇಕಾಗಿರೋದು ಹೈಯರ್ ಪರ್ಚೇಸರ್. ನಿಮ್ಗೆ ಎಕ್ಸಾಮ್ ಜಾಸ್ತಿ ಕೊಡೋದು ಹೈಯರ್ ಪರ್ಚೇಸರ್, ಹೈಯರ್ ಪರ್ಚೇಸರ್ ಜಾಸ್ತಿ ಕಲೀರಿ. ಹೈಯರ್ ವೆಂಡರ್ ಶಾರ್ಟ್ ಕಟ್ ಏನು ಅಂದ್ರೆ ಫಸ್ಟ್ ಎಂಟ್ರಿಯಲ್ಲಿ ಹೈಯರ್ ಪರ್ಚೇಸರ್ ಡೆಬಿಟ್ ಆಗುತ್ತೆ, ಸೆಕೆಂಡ್ ಎಂಟ್ರಿಯಲ್ಲಿ ಹೈಯರ್ ಪರ್ಚೇಸರ್ ಕ್ರೆಡಿಟ್ ಆಗುತ್ತೆ, ಥರ್ಡ್ ಎಂಟ್ರಿಯಲ್ಲಿ ಮತ್ತೆ ಡೆಬಿಟ್ ಆಗುತ್ತೆ, ಫೋರ್ತ್ ಎಂಟ್ರಿಯಲ್ಲಿ ಮತ್ತೆ ಕ್ರೆಡಿಟ್ ಆಗುತ್ತೆ. ಡೆಬಿಟ್ ಕ್ರೆಡಿಟ್ ಡೆಬಿಟ್ ಕ್ರೆಡಿಟ್ ಯಾವ ಎಂಟ್ರಿ ಸರ್ ಅಂದ್ರೆ ಹೈಯರ್ ಪರ್ಚೇಸರ್ ಅಕೌಂಟ್ ಡೆಬಿಟ್ ಆಗುತ್ತೆ ಕ್ರೆಡಿಟ್ ಆಗುತ್ತೆ, ಡೆಬಿಟ್ ಆಗುತ್ತೆ ಕ್ರೆಡಿಟ್ ಆಗುತ್ತೆ. ನಾನು ನಿಮ್ಗೆ ಅದನ್ನ ಹೇಗೆ ಅಂತ ನಾನು ನಿಮ್ಗೆ ಈಗ ವಿಜುವಲ್ ಆಗಿ ತೋರಿಸ್ತೀನಿ. ಓಕೆ, ನೋಡಿ. ಸಿ ಫಸ್ಟ್ ಎಂಟ್ರಿ ಆನ್ 1/1/2018 ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಸೇಲ್ಸ್ ಅಕೌಂಟ್ 52,700. ದಿಸ್ ಇಸ್ ಫಾರ್ ಸೇಲ್ ಆಫ್ ಅಸೆಟ್ ಆರ್ ಸೇಲ್ ಆಫ್ ಮೆಷಿನ್ ಆನ್ ಹೈಯರ್ ಪರ್ಚೇಸ್ ಬೇಸಿಸ್. ಹೌದಾ, ಇಲ್ಲೇನಾಗಿದೆ ಹೈಯರ್ ಪರ್ಚೇಸರ್ ಅಕೌಂಟ್ ಡೆಬಿಟ್ ಆಗಿದೆ. ಓಕೆ, higher purchaser account when sale of asset is made on higher purchase basis, higher purchaser account dated to sales account. On the same date, that is on 1/1/2008, when down payment is received, bank account dated to higher purchaser account 20,000. ಇಲ್ಲಿ higher purchaser ಏನಾಗಿದೆ ಕ್ರೆಡಿಟ್ ಆಗಿದೆ. ಫಸ್ಟ್ ಎಂಟ್ರಿಯಲ್ಲಿ ಡೆಬಿಟ್ ಆಗಿದೆ, ಸೆಕೆಂಡ್ ಎಂಟ್ರಿಯಲ್ಲಿ ಕ್ರೆಡಿಟ್ ಆಗಿದೆ. ಮೂರನೇ ಎಂಟ್ರಿ ನೋಡಿ, on 31/12/2018 higher purchaser account dated to interest account 1,635 being first year installment falls due. ಇಲ್ಲಿ ನೋಡಿ ಹೈಯರ್ ಪರ್ಚೇಸರ್ ಅಕೌಂಟ್ ಮತ್ತೆ ಡೆಬಿಟ್ ಆಗಿದೆ. ಫೋರ್ತ್ ಎಂಟ್ರಿ ನೋಡಿ, ಆನ್ 31/12/2018 ಬ್ಯಾಂಕ್ ಅಕೌಂಟ್ ಡೇಟರ್ ಟು ಹೈಯರ್ ಪರ್ಚೇಸರ್ ಅಕೌಂಟ್ 10,365. ಓಕೆ, ಇಲ್ಲಿ ಏನಾಗಿದೆ ಹೈಯರ್ ಪರ್ಚೇಸರ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಅದೇ ನಾನು ಹೇಳಿದ್ದು, ಫಸ್ಟ್ ಎಂಟ್ರಿಯಲ್ಲಿ ಹೈಯರ್ ಪರ್ಚೇಸರ್ ಅಕೌಂಟ್ ಡೆಬಿಟ್ ಆಗುತ್ತೆ, ಸೆಕೆಂಡ್ ಎಂಟ್ರಿಯಲ್ಲಿ ಹೈಯರ್ ಪರ್ಚೇಸರ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ, ಥರ್ಡ್ ಎಂಟ್ರಿಯಲ್ಲಿ ಡೆಬಿಟ್ ಆಗುತ್ತೆ ಮತ್ತೆ ಕ್ರೆಡಿಟ್ ಆಗುತ್ತೆ. ಡೆಬಿಟ್ ಕ್ರೆಡಿಟ್ ಡೆಬಿಟ್ ಕ್ರೆಡಿಟ್, ಡೆಬಿಟ್ ಕ್ರೆಡಿಟ್ ಡೆಬಿಟ್ ಕ್ರೆಡಿಟ್ ಅಲ್ವಾ. ಸೊ ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು ಏನು ಅಂದ್ರೆ
ಎಲ್ಲಿ ಹೈಯರ್ ಪರ್ಚೇಸರ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಅಲ್ಲಿ ಡೆಬಿಟ್ ಬ್ಯಾಂಕ್ ಆಗಿರುತ್ತೆ. ಯಾಕಂದ್ರೆ ಫಾರ್ ಡೌನ್ ಪೇಮೆಂಟ್ ರಿಸೀವ್ಡ್ ಸೆಕೆಂಡ್ ಎಂಟ್ರಿ ಹೇಳ್ತಾ ಇದೀನಿ, ಫಾರ್ ಡೌನ್ ಪೇಮೆಂಟ್ ರಿಸೀವ್ಡ್ ಬ್ಯಾಂಕ್ ಅಕೌಂಟ್ ಡೆಟ್ ಟು ಹೈಯರ್ ಪರ್ಚೇಸರ್ ಅಕೌಂಟ್ ಅಂಡ್ ಫಾರ್ ಇನ್ಸ್ಟಾಲ್ಮೆಂಟ್ ರಿಸೀವ್ಡ್ ಬ್ಯಾಂಕ್ ಅಕೌಂಟ್ ಡೆಟ್ ಟು ಹೈಯರ್ ಪರ್ಚೇಸರ್ ಅಕೌಂಟ್. ಅಲ್ಲಿಗೆ ನೀವು ತಿಳ್ಕೋಬೇಕಾಗಿರೋದು ಫಸ್ಟ್ ಅಂಡ್ ಥರ್ಡ್ ಎಂಟ್ರಿ ಮಾತ್ರ. When asset is sold on higher purchase basis, the entry is higher purchaser account dated to sales account. When first year interest falls due, the entry is higher purchaser account dated to interest account. ಅಲ್ವಾ? ಸೊ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಈಗ ಫಿಫ್ತ್ ಎಂಟ್ರಿಗೆ ಹೋಗ್ತಾ ಇದ್ದೀನಿ. 31/12/2018 when interest transferred to profit and loss account, interest account dated to profit and loss account 1635. Okay, is the first year interest. ಈಗ ಸೆಕೆಂಡ್ ಇಯರ್ಗೆ ಮತ್ತು ಥರ್ಡ್ ಇಯರ್ಗೆ ಏನಾಗುತ್ತೆ ಅಂದ್ರೆ ಲಾಸ್ಟ್ 3 ಎಂಟ್ರೀಸ್ ಮಾತ್ರ ರಿಪೀಟ್ ಆಗುತ್ತೆ. ಲಾಸ್ಟ್ 3 ಎಂಟ್ರೀಸ್ ಅಂದ್ರೆ ಯಾವುದು? ಫಾರ್ ಫಸ್ಟ್ ಇಯರ್ ಇಂಟ್ರೆಸ್ಟ್ ಫಾಲ್ಸ್ ಡ್ಯೂ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟೆಡ್ ಟು ಇಂಟ್ರೆಸ್ಟ್ ಅಕೌಂಟ್ and then fourth entry bank account dated to higher purchaser account, that is for installment received, and interest transferred to profit and loss account, interest account dated to profit and loss account. ಫಸ್ಟ್ 2 ಎಂಟ್ರೀಸ್ ಫಸ್ಟ್ ಇಯರ್ ಮಾತ್ರ ಬರುತ್ತೆ. ಡೌನ್ ಪೇಮೆಂಟ್ ಮತ್ತೆ ಸೇಲ್ ಆಫ್ ಅಸೆಟ್ಸ್ ಆನ್ ಹೈಯರ್ ಪರ್ಚೇಸ್ ಬೇಸಿಸ್. ಲಾಸ್ಟ್ 3 ಎಂಟ್ರೀಸ್ ಮಾತ್ರ ಇನ್ನು 2 ವರ್ಷ ರಿಪೀಟ್ ಆಗುತ್ತೆ. ಬಿಕಾಸ್ ದೇರ್ ಆರ್ 3 ಇನ್ಸ್ಟಾಲ್ಮೆಂಟ್ಸ್. ಎಷ್ಟು ಇನ್ಸ್ಟಾಲ್ಮೆಂಟ್ಸ್ ಇದೆ? 3 ಇನ್ಸ್ಟಾಲ್ಮೆಂಟ್ಸ್ ಇದೆ. ಅದರಲ್ಲಿ ನಾವು ಈಗಾಗಲೇ 1 ಇನ್ಸ್ಟಾಲ್ಮೆಂಟ್ ಗೆ ಎಂಟ್ರಿ ಬರೆದಿದ್ದೀವಿ, ಇನ್ನು 2 ಇನ್ಸ್ಟಾಲ್ಮೆಂಟ್ಸ್ ಗೆ ನಾವು ಎಂಟ್ರಿ ಬರೀಬೇಕು. ಓಕೆ, ನೋಡಿ ಇಲ್ಲಿ ಗೊತ್ತಾಗುತ್ತೆ. ಫಾರ್ ದ ಇಯರ್ 2019 ಡಿಸೆಂಬರ್ 31st ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟೆಡ್ ಟು ಇಂಟ್ರೆಸ್ಟ್ ಅಕೌಂಟ್, ನಾವು ಇಲ್ಲಿಗೆ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಬರೀಬೇಕು 1117 being second year interest falls due. Next, on 31/12/2019 bank account dated to higher purchaser account 10,833 being second installment received 10,833. And on 31/12/2019 interest account dated to profit and loss account 1117. ಫಸ್ಟ್ ಮತ್ತೆ ಅಲ್ಲಿ ಇಂಟ್ರೆಸ್ಟ್ ಬರಬೇಕು. ಓಕೆ, ಇಂಟ್ರೆಸ್ಟ್ ಅಮೌಂಟ್ ಇಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಲ್ಲಿಗೆ ಸೆಕೆಂಡ್ ಇಯರ್ ಎಂಟ್ರೀಸ್ ಮುಗೀತು. ಥರ್ಡ್ ಇಯರ್ ಎಂಟ್ರಿ ಹೋಗೋಣ. 31/12/2020 ಸೇಮ್ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟೆಡ್ ಟು ಇಂಟ್ರೆಸ್ಟ್ ಅಕೌಂಟ್, ಥರ್ಡ್ ಇಯರ್ ಇಂಟ್ರೆಸ್ಟ್ 548 being third year interest falls due. And on 31/12/2020 third installment received bank account dated to higher purchaser account 11,452. ಅದು ಏನು ಅಮೌಂಟ್ ಅದು ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಮಾತ್ರ ರಿಸೀವ್ ಮಾಡೋದು. ಅದರದ್ದೇನು ಇಂಟ್ರೆಸ್ಟ್ ತಗೋತಾ ಇದ್ದೀವಿ, ಹಾಗಾಗಿ ಅದನ್ನ ನೀವು ಗಮನಿಸಬೇಕು. ನೆಕ್ಸ್ಟ್, ಆನ್ 31/12/2020 when interest transferred to profit and loss account, the entry is interest account dated to profit and loss account 548. ಓಕೆ, ನಾನು ನಿಮ್ಗೆ ಈಗಾಗಲೇ ಹೇಳ್ದಂಗೆ ತುಂಬಾ ಸಿಂಪಲ್ ಆಗಿ ನಾನು ನಿಮ್ಗೆ ಜರ್ನಲ್ ಎಂಟ್ರೀಸ್ ಅನ್ನು ಹೇಳ್ಕೊಟ್ಟೆ. ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಸೇಲ್ ಆಫ್ ಅಸೆಟ್ ಆದಾಗ ದ ಎಂಟ್ರಿ ಇಸ್ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟೆಡ್ ಟು ಸೇಲ್ಸ್ ಅಕೌಂಟ್. ಸೆಕೆಂಡ್ ಎಂಟ್ರಿ ಫಾರ್ ಡೌನ್ ಪೇಮೆಂಟ್ ರಿಸೀವ್ಡ್ ಬ್ಯಾಂಕ್ ಅಕೌಂಟ್ ಡೇಟೆಡ್ ಟು ಹೈಯರ್ ಪರ್ಚೇಸರ್ ಅಕೌಂಟ್. When interest falls due, the entry is higher purchaser account dated to interest account. And then installment received bank account dated to higher purchaser account. And when interest is transferred to profit and loss account, okay, the entry is interest account dated to profit and loss account. ಬರೀ 5 ಎಂಟ್ರೀಸ್ ಅಷ್ಟೇ. ನಮ್ಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕೆ ನಾನು ಹೇಳಿದ್ದೀನಿ. ಡೆಬಿಟ್ ಫಸ್ಟ್ ಎಂಟ್ರಿಯಲ್ಲಿ ಸೇಲ್ ಆಫ್ ಅಸೆಟ್ ಅಲ್ಲಿ ಡೆಬಿಟ್ ಹೈಯರ್ ಪರ್ಚೇಸ್, ಸೆಕೆಂಡ್ ಎಂಟ್ರಿ ಡೌನ್ ಪೇಮೆಂಟ್ ಅಲ್ಲಿ ಕ್ರೆಡಿಟ್ ಹೈಯರ್ ಪರ್ಚೇಸ್. ನೆಕ್ಸ್ಟ್ ಇಂಟ್ರೆಸ್ಟ್ ಡ್ಯೂ ಅಲ್ಲಿ ಡೆಬಿಟ್ ಹೈಯರ್ ಪರ್ಚೇಸ್ ಅಂಡ್ ಇನ್ಸ್ಟಾಲ್ಮೆಂಟ್ ರಿಸೀವ್ಡ್ ಅಲ್ಲಿ ಕ್ರೆಡಿಟ್ ಹೈಯರ್ ಪರ್ಚೇಸ್. ಡೆಬಿಟ್ ಕ್ರೆಡಿಟ್ ಹೈಯರ್ ಪರ್ಚೇಸ್. ಇದು ನೀವು ನೆನಪಿಟ್ಕೊಂಡ್ರೆ ನೀವು ಸುಲಭವಾಗಿ ನೆನಪಿಟ್ಕೋಬಹುದು. ಬಟ್ ನಾನು ನಿಮ್ಗೆ ಈಗಾಗಲೇ ಹೇಳುವಂಗೆ ನಾವು ಬ್ಲೈಂಡ್ ಕಲಿತಾ ಇಲ್ಲ, ಕಾನ್ಸೆಪ್ಚುವಲ್ ಕಲಿತಾ ಇದ್ದೀವಿ. ಕಾನ್ಸೆಪ್ಚುವಲ್ ಕಲಿಬೇಕಾದ್ರೆ ಒಂದು ಕನ್ಫ್ಯೂಸ್ ಆದರೆ ಮಾತ್ರ ನಾವು ಈ ತರ ಮೆಥಡ್ಸ್ಗಳನ್ನ, ಶಾರ್ಟ್ ಕಟ್ ಮೆಥಡ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾ ಈ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದ್ಸಲಿ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಮೀಟ್ ಮಾಡ್ತೀನಿ. ಅರ್ಥ ಆಗಿದ್ರೆ ತುಂಬಾ ಸಂತೋಷ. ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋನ ಇನ್ನೊಂದ್ಸಲಿ ನೋಡಿ. ಇನ್ನೊಂದ್ಸಲಿ ನೋಡಿದ್ಮೇಲೆ ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅಂತ ಹೇಳ್ತಾ ನಾನು ಮುಂದಿನ ಸೆಷನ್ ಅಲ್ಲಿ ನಿಮ್ಮೆಲ್ಲ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್. ಓಕೆ, ಸಿ.